ಹಾಗೂ ನಿರ್ಮಾಪಕರಾದ ಸುಮಾ ಮೇಡಮ್ ಅವ್ರಿಗೂ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಕುಯ್ತಾ ಇದೆ ಅಲ್ವಾ? ಮತ್ತೆ ಮಳೆ ಕುಯ್ತಾ ಇದೆ. ಆ ಚಿತ್ರ ತಂಡ ಏನಿವತ್ತು ಮತ್ತೆ ಉಯ್ತಾ ಇದೆ ಮಳೆ. ಚಿತ್ರತಂಡಕ್ಕೂ ಹಾಗೂ ನಾಯಕ ನಟರು ಇಲ್ಲೇ ಇದ್ದಾರೆ, ನಾಯಕರು ಇಲ್ಲೇ ಇದ್ದಾರೆ, ನಿರ್ಮಾಪಕರು ನಮ್ಮ ಮೊದಲನೇದಾಗಿ ನಮ್ಮ ಪರಮ್ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು, ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತೇಳಿ ನಾವು ಹಚ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ. ಆದರೆ ಅವರು ಸದಾಶಿವ ಅವರ ಕಥೆಯನ್ನು ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇದು ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾನೇ ಮಾಡಬೇಕು, ನಾನೇ ನೋಡಬೇಕು ಅನ್ನೋದಲ್ಲ, ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕಥೆಗೆ ಯಾವ ಥರ ಅವರೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ, ಸದಾಶಿವ ಅವರ ಕಥೆಯನ್ನು ಅವರು ಸಿನಿಮಾವನ್ನಾಗಿ ಮಾಡ್ತಾ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ತಲುಪಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಕೇಳಲ್ಪಟ್ಟಿದ್ದೀನಿ. ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಅವರು ಇಲ್ಲದೇ ಇರೋದ್ರಿಂದ ಅಥವಾ ಅವರ ಫ್ಯಾಮಿಲಿ ಅವರು ಯಾರಿಗೂ ಇವರಿಗೆ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವರು ಅಲ್ಲಿ ಹೋಗಿ ಅದರೊಂದು 7 ಗಂಟೆ ತರ ಇಟ್ಟು ಅದನ್ನೊಂದು ಪ್ಲಾನ್ ಮಾಡಿದ್ದ ಯೋಜನೆ ಇದೆಯಲ್ಲ, ಅದಂತೂ ಸೂಪಪ್ಪು. ಈ ತರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡಲಿ, ಇನ್ನಷ್ಟು ಲೇಖಕರನ್ನ ಬೆಳೆಸಲಿ ಅನ್ನೋದು ನನ್ನ ವಿನಂತಿ. ಆದಷ್ಟು ಬೇಗ ಚಿತ್ರವನ್ನ ನಾವು ನೋಡುವಂತಾಗ್ಲಿ. ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ. ಒಂದು ಸಾಹಿತ್ಯ ಕೃಷಿಯಲ್ಲಿ ಅದನ್ನ ಸಕ್ಸಸ್ ಮಾಡಕ್ಕೆ ಹೊರಟಿದ್ದಾರೆ, ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಇಬ್ರು ಹೀರೋಗಳು, ಇಬ್ರು ಹೀರೋಯಿನ್ಗಳು ಅಂದ್ರೆ ನಾನು ಟೀಸರು ನೋಡಿಲ್ಲ, ಏನೂ ನೋಡಿಲ್ಲ. ಬ್ರದರ್ಸ್, ಆಲ್ ದಿ ಬೆಸ್ಟ್ ಅಮ್ಮ, ಒಳ್ಳೇದಾಗ್ಲಮ್ಮ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಅದು ಯಾಕಂದ್ರೆ ಚಿತ್ರರಂಗದ 25 ವರ್ಷಗಳ ಕಾಲ ತಮ್ಮ ಹನಿಯನ್ನ ಸುರಿಸಿ, ಅಂದ್ರೆ ಬೆವರಿನ ಹನಿಯ ಹಣ ಅದು ಅಲ್ವರಾ. ಸೊ ಅವರ ಆ ಚಿತ್ರ ಬಿಡುಗಡೆ ಆಗೋ ತನಕನೂ ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಹಣ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕೋ ಅಷ್ಟನ್ನ ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗೋ ತನಕ ಚಿತ್ರರಂಗದ ಜೊತೆಯಲ್ಲಿ, ಅಂದ್ರೆ ಚಿತ್ರತಂಡದ ಜೊತೆಯಲ್ಲಿ ಇರಿ ಅಂತ ಹೇಳಿ ನಾನು, ಪಾಪ ಇರ್ತಾರೆ, ಇರ್ಲೇಬೇಕಲ್ವಾ, ಅಲ್ಲ ಇರ್ಲೇಬೇಕು, ಇದರಲ್ಲೂ ಗೊತ್ತಿಲ್ಲ, ಅಕಸ್ಮಾತ್ ಇಲ್ಲ ಅಂದ್ರೆ ಇರ್ರಿ ಅಂತ ಕೇಳ್ಕೊಂತ ಇದ್ದೀನಿ. ಮುಂದಕ್ಕೆ ಈ ಚಿತ್ರ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮತ್ತೆ ಮಳೆ ಹುಯ್ಯುತ್ತಿದೆ, ಮುಂಗಾರು ಮಳೆ ಬಂದೋಯ್ತು ಅವಾಗ ಅಲ್ವಾ, ಈಗ ಮತ್ತೆ ಮಳೆ ಹುಯ್ತಾ ಇದೆ, ಮತ್ತೆ ಮುಂಗಾರು ಮಳೆನೂ ಬಂದೋಯ್ತು. ಸೊ ಮತ್ತೆ ಮಳೆ ಹುಯ್ಯುತ್ತಿದೆ ಅಂತ ಹೇಳಿದರೆ ಅವು ಎರಡು ಸಿನಿಮಾಗಳನ್ನ ಮೀರಿ ನಿಮ್ಮ ಚಿತ್ರ ಹೆಚ್ಚಿನ ಗಳಿಕೆಯನ್ನ ಗಳಿಸ್ಲಿ, ಹಾಗೇನೇನೆ ಒಂದು ಒಳ್ಳೆ ಹೆಸರನ್ನು ಕೂಡ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕತೆ ಹುಡುಕೊಂಡು ಹೊರಟಾಗ ನನಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು. ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ, ಬಹಳಷ್ಟು ಕಡೆ ಓಡಾಡ್ದೋ. ಆಗ ಅವ್ರ ಮನೆಯವ್ರು ಯಾರು ನಮ್ಗೆ ಸಿಗ್ಲಿಲ್ಲ. ಅವ್ರ ಮನೆಯವರೆಲ್ಲ ಕಾಲ ಆಗ್ಬಿಟ್ಟಿದ್ದಾರೆ. ಕರೋನಾ ಟೈಮ್ನಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರೋಗಿದ್ರು. ಹಾಗಾಗಿ ನಾವು ಮೈಸೂರೆಲ್ಲ ತುಂಬ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡ್ದೋ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದು ದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದೋ. ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ, ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಅವ್ರನ್ನ ಕೊಂಡಿ ಬೆಸಿಬಾರ್ದಿದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರಲ್ಲಿ ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಬಹಳ ಚೆನ್ನಾಗಿದೆ, ಇಲ್ಲ ಎಲ್ಲ ತೀರೋಗಿದ್ದಾರೆ. ಒಬ್ಬರ ಮಗಳು ಅಮೆರಿಕಾದಲ್ಲಿದ್ದಾರೆ, ಸುಜಾತ. ಅವರು ನೀವು ಮಾಡಿ, ನಮ್ದು ಏನು ಅಭ್ಯಂತರ, ನಮ್ಮ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಭಾಳ ಸಂತೋಷ ಆಗುತ್ತೆ, ನೀವು ಮಾಡಿ ತುಂಬ ಒಳ್ಳೆಯದು, ನಮಗೆ ನಾವು ಅಮೆರಿಕಾದಲ್ಲಿದ್ದೀವಿ ಅಂತೇಳಿ ಹೇಳಿದ್ರು. ಆ ನಂಬರ್ ನೋಡಿ ತೆಗೆದೆ, ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ. ಅವ್ರಿಲ್ಲ ನೀವು ಮಾಡಿ ಅಂತ ಹೇಳಿದ್ರು. ಸಾಹಿತ್ಯ ಪರಿಷತ್ತಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನು ನಾವು ಇದು ಮಾಡೋದು ಬೇಡ ಸರ್, ಇದನ್ನ ಏನಾದರೂ ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಹಣ ತೊಗೊಂಡೋಗಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರದ್ದು ಮಾತಾಡಿದೆವು. ಅದನ್ನು ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ
ಪ್ರತಿಭೆಗಳು ಯಾರೇ ಬಂದರು, ನವ್ಯ ಕವಿಗಳಿರ್ಬೋದು, ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಅನ್ನೋ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನು ಅಲ್ಲಿಟ್ಬಿಟ್ಟು ಈ ಕಥೆಯನ್ನು ತಗೊಂಡು ನಾವು ಇಬ್ಬರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಸಾಧಾರಣ ಒಂದು 2 ವರ್ಷ ಈ ಕಥೆಯನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನೀಟಾಗಿ ಇದಕ್ಕೆ ನನಗೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯವನ್ನು ಮಾಡೋದ್ರ ಜೊತೆಗೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು. ಸಂಭಾಷಣೆ ನರೇಂದ್ರ ಬಾಬು ಅವರೇ, ಚಿತ್ರಕಥೆ, ಸಂಭಾಷಣೆ ಮತ್ತು ಸಾಹಿತ್ಯ. ರಂಗಭೂಮಿ ಕಲಾವಿದರು ಅವರು ಕೂಡ ಈ ಸಿನಿಮಾದಲ್ಲಿ 2ನೇ ಸಿನಿಮಾ ಅವ್ರಿಗೆ. ಭೂಮಿಕಾ ಗೌಡ ಅಂತ ಇದ್ದಾರೆ, ಅವ್ರದ್ದು 2ನೇ ಸಿನಿಮಾ. ಮತ್ತು ನಮ್ಮ ಸುಲಕ್ಷಾ ಕೈರಾ ಅಂತ ಹೇಳಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ, ಅವ್ರದ್ದು 8ನೇ ಸಿನಿಮಾ ಇದು. 8ನೇ ಸಿನಿಮಾ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ ಸುಲಕ್ಷಾ ಕೈರಾ ಅವರು. ಖಂಡಿತ ಸರ್, ಖಂಡಿತ ಅದು ಹೌದು ಸರ್. ಆ ವಿಚಾರದಲ್ಲಿ ಖಂಡಿತ ಸರ್, ಆ ವಿಚಾರದಲ್ಲಿ ಯಾವತ್ತು ನಾವು ಹಾಗೆ, ಯಾಕಂದ್ರೆ ನಾವು ಅಣ್ಣವ್ರಿಗೆ ಪಾಲಿಕೆ ಪ್ರಶಸ್ತಿ ಕೊಟ್ಟಾಗ ಅಣ್ಣವ್ರು ಅಲ್ಲೇ ಸ್ಪಾಟಲ್ಲಿ ಕೊಟ್ಬಿಟ್ಟಿದ್ರು ಅಣ್ಣನ ಪುಸ್ತಕ ಪ್ರಾಧಿಕಾರಕ್ಕೆ. ಅದೇ ಬಿ ಸರೋಜದೇವಮ್ಮ ಅವರು ಕೂಡ ಹಾಗೆ ಮಾಡಿದ್ದಾರೆ. ಈ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಏನೋ ಮಾಡ್ಕೊಂಡು ಹೋದಾಗ ನಾವು ಯಾಕೆ ಅದನ್ನು ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕತೆ. ಖಂಡಿತ ಸರ್, ಖಂಡಿತ. ಈ ಚಿತ್ರದ ಮುಖಾಂತರ ನಾವು ಅದು ತೋರಿಸ್ತಾ ಇರೋದು ಹಾಗೆ, ಯಾಕಂದ್ರೆ ಚಿತ್ರರಂಗ ಮತ್ತು ಸಾಹಿತ್ಯ ಪರಿಷತ್ 2 ಕೊಂಡಿಗಳು, ಕನ್ನಡದ ಕೊಂಡಿಗಳು 2 ಬೆಸ್ಕೊಂಡ್ಲಿ ಅನ್ನೋದು ನಮ್ಮ ಆಸೆ ಸರ್. ಸಿನಿಮಾ ಶುರುವಾಗಿ ಅಲ್ಲೇ ನಮ್ದು ಒಂದು 4 ತಿಂಗಳಾಯ್ತು ಸರ್. ಇದು ಶೃಂಗೇರಿ, ಹೊರನಾಡು, ಕೊಪ್ಪ, ಹರಿಹರಪುರ ಮತ್ತೆ ಸುತ್ತಮುತ್ತ ಆಗುಂಬೆ ಸುತ್ತಮುತ್ತ ಭಾಗದಲ್ಲಿ. ಕಥೆಯಲ್ಲಿ ಮಳೆಯ ಪಾತ್ರ ಜಾಸ್ತಿ ಇರುತ್ತೆ. ಹೌದು, ಮಳೆಯ ಪಾತ್ರ. ಯಾಕಂದ್ರೆ ಒಬ್ಬ ನಾಯಕ ವೀರಹ್ಯಾಗಿರ್ತಾನೆ, ಮತ್ತೊಬ್ಬ ನಾಯಕ ಯುವ ನಾಯಕನಿಗೆ ಆತ ತನ್ನ ಕಥೆಗಳನ್ನು ಹೇಳ್ಕೊಂಡು ಹೋಗುವಾಗ ಅವನ ಫ್ಲಾಶ್ ಬ್ಯಾಕ್ನಲ್ಲಿ ಬರುವಂತ ಪ್ರತಿ ಸರಿ ಮಳೆ ಇರುತ್ತೆ. ಅವನ ಕಣ್ಣೀರು ಜೊತೆಗೆ ಮಳೆ 2 ಕೂಡ ಪ್ಲೇ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಪಾತ್ರಕ್ಕೆ ಮತ್ತೆ ಮಳೆ ಹೋಗಿತ್ತಿದೆ. ಈ ಕಾದಂಬರಿ ಅಂದ ತಕ್ಷಣ ಏನಾದ್ರು ಮೆಸೇಜ್ಗಳಿರ್ತವೆ ಅದರಲ್ಲಿ? ಖಂಡಿತ ಮೆಸೇಜ್ ಇದೆ. ಮೆಸೇಜ್ ಯಾವತ್ತು ಅವ್ರ ಬರಹಗಾರರು ಯಾವತ್ತೂ ಬರೆಯೋದೇ ಹಾಗೆ ಪ್ರತಿಯೊಂದು ಕಥೆಯಲ್ಲಿ. ಯಾಕಂದ್ರೆ ನಾನಿನ್ನ ಮರೆಯಲಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಸಿನಿಮಾ ಅದು 16 ಪುಟಗಳ ಕತೆ ಇದ್ದಿದ್ದು ಸಿನಿಮಾ. ಆದ್ರೆ ಈ ಸಿನಿಮಾ 12 ಪುಟಗಳ ಕತೆ. ನಾವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಚಿತ್ರಕಥೆಯನ್ನು ಮಾಡಿಕೊಂಡು ಸಂಭಾಷಣೆಯನ್ನು ಮಾಡಿಕೊಂಡು ಚಿತ್ರೀಕರಣ ಮಾಡಿದ್ವಿ ಸರ್. ಸ್ಟೇಜ್ ಪೂರ್ತಿ ಮುಗ್ದಿದೆ, ಡಬ್ಬಿಂಗ್ ಆಗಿದೆ. ನೆಕ್ಸ್ಟ್ ಸೆನ್ಸರ್ ಹೋಗ್ಬೇಕೀಗ, ಸ್ವಲ್ಪ DI ಕೆಲಸ ಆಗ್ತಾ ಇದೆ. ಇದಾದ ಕೂಡಲೇ ನಾವು ಇದು ಕೊಡ್ತೀವಿ. ರಿಲೀಸ್ ಅಕ್ಟೋಬರ್ ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಸರ್. ಅಕ್ಟೋಬರಲ್ಲಿ ರಿಲೀಸ್ ಮಾಡೋಣ ಅಂತ. ನನಗೆ ಅಷ್ಟು ಮಾತಾಡಕ್ ಬರಲ್ಲ, ಯಾವ್ದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ. ಹಂಗಾಗಿ ನಮ್ಮನೆಯವರು 20 ವರ್ಷದಿಂದ, ಅದೇ 25 ವರ್ಷದಿಂದ ಇದ್ರಿಂದ ಅವ್ರ ಬೆಂಬಲ ನಾನು ನಿಂತು ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇನೆ. ಮತ್ತೆ ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ. ಹಾಗಾಗಿ ನನಗೆ ಅಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಗನೇ ಹೀರೋ ಆಗಿರೋದ್ರಿಂದ ಇದನ್ನ ಖುಷಿ ಪಡ್ತೀನಿ. ಅವನಿನ್ನ ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು, ತುಂಬಾ ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು, ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೇ. ಈ ಮನೆಯವ್ರಿಗೋಸ್ಕರ ಮಾಡ್ರೆ ಮಗನಿಗೋಸ್ಕರ ಮಾಡ್ರೆ? ಇಬ್ಬರಿಗೂ ಸೇರಿಸಿ. ನಮ್ಮ ಮನೆಯವರು ಬೆಂಬಲ, ಅವ್ರಿಗೆ ತುಂಬಾ ವರ್ಷದಿಂದ ಆಸೆ ಇತ್ತು, ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು. ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೀಲಿ ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಹೌದು, 25 ವರ್ಷ ದುಡಿದಿರೋ ದುಡ್ಡಲ್ವಾ? ಹೌದು, ಇಲ್ಲ, ಅವ್ರಿಗೆ ತುಂಬಾ ಆಸೆ ಇತ್ತು. ತುಂಬಾ ಅಂದ್ರೆ ಅವ್ರಿಗೆ ತುಂಬಾ ಆಸೆ ಇತ್ತು. ಯಾವಾಗ್ಲೂ ಹೇಳ್ತಾ ಇರೋರು ನಾನು ಮಾಡ್ಬೇಕಂತ. ಹಂಗಾಗಿ ಅವ್ರಿಗೆ ಅಷ್ಟೇ. ಈ ಕತೆ ಇಷ್ಟ ಆಗ ನಿಮ್ಗೆ? ಏನು ಅಂಶ ಇಷ್ಟ ಆಯ್ತು? ಅದೇ ಏನು ಇಷ್ಟ ಆಯ್ತು ಅಂಶ? ಯಾವ ಅಂಶ ಇಷ್ಟ ಆಯ್ತು ಕಥೆಯಲ್ಲಿ? ಅಂದ್ರೆ ಅವರು ಎಲ್ಲ ಅದ್ರಲ್ಲೂ ಇಷ್ಟ ಆಗಿದೆ. ಯಾವುದು ವೇಟ್ ಮಾಡೋ ಥರ ಇಲ್ಲ. ಕಥೆನೇ ತುಂಬಾ ಅಂದ್ರೆ ಯಾವುದು ಒಂದು ಬೇರೆ ಯಾವ್ದು ಇದಿಲ್ಲ, ಅದ್ರಲ್ಲಿ ಒಳ್ಳೆ ಒಂದು ಸಬ್ಜೆಕ್ಟ್ ಇದೆ, ಹಂಗಾಗಿ ಇಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ನಮ್ಮ ಆಂಟಿ ಮಾಡೋಣ ಒಂದು ಫಿಲಮ್ ಮಾಡ್ತಿದ್ವಿ, ಚೆನ್ನಾಗಿದೆ ಕತೆ, ನೋಡು ಇಬ್ರು ಮಾಡೋಣ ಅಂತ ಹೇಳಿದ್ರು. ಪರಂ ಸರ್ ಹೇಳಿದ್ರು, ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದ್ದೀವಿ. ತುಂಬ ಚೆನ್ನಾಗಿದೆ ಫಿಲ್ಮ್ ಅಂತ ಚೆನ್ನಾಗೂ ಬಂದಿದೆ. ಆಂಟಿ ಜೊತೆ ಕೈ ಜೋಡಿಸಿದ್ದೀವಿ ಅಷ್ಟೇ. ಅದೇ ಕೋ-ಪ್ರೊಡ್ಯೂಸರ್ ಆಗಿ ಮಾಡಿದ್ದೀರಾ? ಹೌದು ಸರ್. ಹಾಂ ಸರ್, ಎಡಿಟಿಂಗ್ ಬಂದಂಗೆ ನೋಡಿದ್ದೀನಿ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ.
ಅವರೇ ನಮ್ಮ ಗುರುಗಳು. ಆಮೇಲೆ ನನ್ನ ಮೇಲೆ ನೀನು ಮಾಡ್ತೀಯಾ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ. ನನ್ನ ಫಸ್ಟ್ ಫಿಲಮು, ಸೊ ಕೆಲವೊಂದು ನಾನು ಏನೇ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಎಲ್ಲ ನನಗೆ ರೆಡ್ಡಿ ಸರ್ ಅವ ಟ್ರೈನಿಂಗ್ ಮಾಡಿ ಸಪೋರ್ಟ್ ಮಾಡಿದ್ದು. ಅಪ್ಪಂಗೆ ಜಾಸ್ತಿ. ಸಿನಿಮಾ ನೋಡ್ತಾ ಇದ್ದೀನಿ ಅಪ್ಪ ಏನು ಹೇಳಲಿಲ್ಲ, ಜಸ್ಟ್ ಆಕ್ಟಿಂಗ್ ಅನ್ನೋದು ಕ್ಲೀನಾಗಿ ಮಾಡು, ಕ್ಲೀನಾಗಿ ಕಲಿ, ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು. ಅಷ್ಟು ಬಿಟ್ರೆ ಇನ್ನೇನು ಹೇಳಿಲ್ಲ ಅಪ್ಪ. ಅದೇನು ಇಲ್ಲ, ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು, ಕತೆ ಪಾತ್ರ ಅರ್ಥ ಮಾಡ್ಕೊ ಅಂತ ಒಂದ್ಸಲ ಅದು ಕತೆ ಕೊಟ್ಟಿದ್ರು. ಓದಿ ಕತೆ ಪಾತ್ರದ ಬಗ್ಗೆ ಒಂಚೂರು ನಾನು ಯಾವ ತರ ಇರ್ಬೇಕು ಅನ್ನೋದನ್ನ ಚಂದ್ರಶೇಖರ್ ಸರ್ ಹತ್ರ ಅವಾಗ ಕೇಳ್ತೀವಿ, ಸರ್ ಪಾತ್ರ ಹಿಂಗಿದೆ, ಇದ್ರ ಮೇಲೆ ನನ್ಗೆ ಒಂಚೂರು ಹೇಳ್ಕೊಂಡು ಅವ್ರು ಅದಕ್ಕೂ ಹೇಳ್ಕೊಟ್ಟು ಪಾಠ ಮಾಡಿದ್ರು ನನಗೆ. ಹಾ ಸರ್, 99 2000 ಬ್ಯಾಚ್ ಕಾಲೇಜ್ ಸ್ಟೂಡೆಂಟ್ ನಾನು. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾದಲ್ಲಿ ಹೇಗಿದೆ ಏನು ಬಂದ? ಕಾಲೇಜ್ ಕೇರ್ ಫ್ರೀ ಹುಡುಗ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಓದೋದು ಇದು ಅದೆಲ್ಲ ಕರೆಕ್ಟ್ ಆಗಿರ್ತಾನೆ. ಯಾವುದು ಬ್ಯಾಕ್ಲಾಗ್ಸ್ ಇಲ್ದಲೆ ಕೇರ್ ಫ್ರೀ ಆಗಿರ್ತಾನೆ. ಅವನಿಗೆ ಒಂದು ಆ ಥರ ಫುಲ್ ಜಾಲಿ ಆಗಿರ್ತಾನೆ ಅವನು. ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಹೀರೋ ಅಂತ. ಈ ಸಿನಿಮಾಗೆ ಒಬ್ಬರೇ ಹೀರೋ, ಅದು ಚಿತ್ರಕಥೆ. ಬಾಬು ಸರ್ ತುಂಬಾ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕಥೆ ಬರ್ತಿದ್ದಾರೆ. ಪರಮ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೆಟ್ ಅಲ್ಲಿ ತುಂಬಾ ಕಲಿತೆ ಅವರಿಂದ. ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬಾ ಅಳಬ್ರೆ ಅವರು. ಅಂದ್ರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ. ಅವ್ರ ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಹಲವಾರು ವಿಷಯಗಳನ್ನ ತಿಳ್ಕೊಂಡೆ. ಆಮೇಲೆ ಮೊದಲನೇದಾಗಿ ಮಾತಾಡ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ. ಅಂದ್ರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬೇಕು. ಸುಮಕ್ಕ, ಶ್ರುತಿ ಮೇಡಮ್ ಹಾಗೆ ಗಂಗಣ್ಣಂಗೆ ಅವ್ರಿಗಿರೋ ಆ ಮುಗ್ಧ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗಬೇಕು. ಹಾಗೆ ನಮ್ಮ ತಂತ್ರಜ್ಞರು, ಕ್ಯಾಮ್ರಾಮ್ಯಾನ್ ಶಾಂತಾರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ. ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋದು ಒಂದು ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್. ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್. ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ. ಒಂದ್ ಸಣ್ಣ ಬ್ಯಾಕ್ ಲೈಟ್ ಹಾಕ್ಬೇಕು ಅಂದ್ರೂ ಅವರು ಒಂದು ಹಾಫ್ ಅನ್ ಅವರ್ 1 hour ಸ್ಪೆಂಡ್ ಮಾಡ್ತಾ ಇದ್ರು. ಅಂದ್ರೆ ನಾವೇ ಎಲ್ಲಾರು ಒಂದು ಟೈಮಲ್ಲಿ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು. ಬಟ್ ಅವ್ರು ಮಾಡ್ತಾ ಇದ್ದಿದ್ ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಇತ್ತು ಕೆಲಸ ಮಾಡ್ಲಿಕ್ಕೆ. ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ. ಅಲ್ಲಿ ಜನಗಳು ನಮಗೆ ಮಾಡಿದಂತ ಸಪೋರ್ಟ್, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಮಾಧ್ಯಮದವರು ಹಾಗೆ ವೇದಿಕೆ ಮೇಲಿರುವಂತ ಎಲ್ರಿಗೂ ನಮಸ್ಕಾರ. ಇದು ನನ್ನ 2ನೇ ಸಿನಿಮಾ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತಿದೆ. ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್, ಪರಮ್ ಗೋಪಿ ಸರ್, ಹಾಗೆ ಸುಮಾ ಮ್ಯಾಮ್, ಗಂಗಣ್ಣ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನಟಿಸಿರೋದು ನನಗೆ ತುಂಬ ಸಂತೋಷ ಇದೆ. ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್. ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ. ಸೊ ಅದೊಂದು ತುಂಬ ಖುಷಿ ತಂದ್ಕೊಡುವಂಥ ವಿಷಯ ನನಗೆ. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಈ ಸಿನಿಮಾದಲ್ಲಿ ತುಂಬ ಮಳೆಯಲ್ಲಿ ನೆಂದಿರುವಂಥ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು. ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು. ಯಾಕಂದ್ರೆ ಇಲ್ಲಿ ಬೆಂಗಳೂರು ಏನು ಮಳೆ ಬರಬೇಕಾದ್ರೆ ನೆನೆದ್ರೆ ಏನಾದರೂ ಕೋಲ್ಡ್ ಆಗೋಂಥದ್ದೆಲ್ಲ ಆಗುತ್ತೆ. ಬಟ್ 25 days ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರೂ ಒಂದು ದಿನ ಕೋಲ್ಡ್ ಆಗಿಲ್ಲ. ಅದೇ ಒಂದು ಪಾಸಿಟಿವ್ ವೈಬ್ ಸಿನಿಮಾದಲ್ಲಿ, ಏನಂತ ಗೊತ್ತಿಲ್ಲ, ತುಂಬಾ ಖುಷಿ ಆಗುತ್ತೆ ಹೇಳೋದಕ್ಕೆ. ಹಾಗೆ ತುಂಬಾ ನೊಂದು ನಮ್ಮ ಅವರು ತುಂಬಾ ಮನಸ್ಫೂರ್ತಿಗೆ ನಾನು ವಂದನೆಗಳು ಹೇಳ್ತೀನಿ ನಮ್ಮ ಗಂಗಾಧರ್ ಸರ್ಗೆ. ಯಾಕಂದ್ರೆ ನಾವು 25 ವರ್ಷದಿಂದ ಆತ್ಮೀಯರಾಗಿದ್ದರಿಂದ
ಸುಮಾರು ಜನ ಕೊರಿಯೋಗ್ರಾಫರ್ ಇದ್ರು ನನ್ನನ್ನು ಸೆಲೆಕ್ಟ್ ಮಾಡಿದಂತ ಗಂಗಾಧರ್ ಸರ್, ಬಾಬು ಸರ್, ಪರಮ್ ಸರ್, ಮತ್ತೆ ನಮ್ಮ ತಾಯಿಯಂತ ನಿರ್ಮಾಪಕರಿಗೂ ಮನಪೂರ್ವಕ ವಂದನೆಗಳು. ಬಟ್ ಹೀರೋಯಿನ್ಸ್ನ ಇಬ್ಬರನ್ನು ತುಂಬ ಮಳೆಯಲ್ಲಿ ನೆನೆಸಿದ್ದೀನಿ, ಹೀರೋಗಳನ್ನ. ಸಾರಿ, ನನ್ನ ತಪ್ಪಲ್ಲ, ಮಳೆಯದು. ಇವರು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಸಾಂಗ್. ಚೆನ್ನಾಗಿ ಹೊಸು ಬರ್ತಾರೆ, ಸಾಂಗ್ ಮಾಡಿಲ್ಲ ಹುಡುಗರು ಇಬ್ಬರು ಅಷ್ಟೇ. 4 ಜನನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋ ಹೀರೋಯಿನ್ ಅಂತ ಯಾರು ಹೇಳಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದ್ಸರಿ ನಮ್ಮ ಗಂಗಾಧರ್ ಸರ್ಗೆ ಮನಪೂರ್ವಕ ವಂದನೆಗಳು, ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ನಿಮಗೆ ಸುಮಾರು ಜನ ಟೆಕ್ನಿಷಿಯನ್ ಗೊತ್ತಿದ್ರು, ನೀವು ಬಾಬು ಸರ್, ಪರಮ್ ಸರ್, ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ವೇದಿಕೆ ಮೇಲೆ ನಿಂತಿರುವ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಸುಲಕ್ಷಾ. ಮತ್ತೆ ಮಳೆ ಹೊಯ್ಯುತ್ತದೆ, ಎಲ್ಲ ನೆನಪಾಗುತ್ತದೆ ಅಂತ ಹೇಳಿದಾಗ, ಮಳೆ ಬರಬೇಕಾದಾಗ ಪ್ರತಿಯೊಂದು ಸಾರಿನೂ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ. ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್, ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಎಂಟೈರ್ ಟೀಮ್ ಎಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮಿಲಿ ಥರ ಎಲ್ಲ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ನಾವೆಷ್ಟೇ ಸಿನಿಮಾಗಳು ಮಾಡಿದ್ರು ಮೊದಲನೇ ಹೆಜ್ಜೆ ಅಂತಾರಲ್ವಾ, ಸಿನಿಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ, ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೆನೆ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಕ್ಕಾಗತ್ತೆ. ಸಿನಿಮಾ ಮಾಡಿದೀವಿ, ಈ ತರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು. ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದ್ರೆ, ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ, ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂಸರ್ ಸರ್ ಆಗ್ಲಿ, ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅವರು ಆಗ್ಲಿ, ನಮ್ಮೆಲ್ರಿಗೂ ಒಂದು ಮಕ್ಕಳ ತರ ಟ್ರೀಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬಾ ಪ್ರೀತಿಯಾಗಿ ಎಲ್ರು ಕಂಪ್ಲೀಟ್ ಮಾಡಿ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಇದು ನನ್ನ ರಿಲೀಸ್ ಆಗ್ತಿರೋದು 4ನೇ ಸಿನಿಮಾ. ಇದಕ್ಕಿಂತ ಮುಂಚೆ 3 ಸಿನಿಮಾಗಳು ರಿಲೀಸ್ ಆಗಿದೆ. ಹಲವಾರು ಚಿತ್ರಗಳಿಗೆ ಮ್ಯೂಸಿಕ್ ಮಾಡ್ಕೊಂಡ್ ಬರ್ತಾ ಇದೆ. ಒಂದ್ಸಲ ಇಂದ್ರಬಾಬು ಸರ್ಗೆ ಒಂದು ಅವಕಾಶ ಕೊಡಿ ಸರ್ ಜೊತೆ. ಅವರು ಒಮ್ಮೆ ಕಾಲ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಇದೆ ಅಂತ ಹೇಳಿದ್ರು. ಬಹಳ ಖುಷಿ ಪಟ್ಟೆ. ಸೊ ಮ್ಯೂಸಿಕಲ್ಲಿ ಪರಮ್ ಸರ್, ಬಾಬು ಸರ್ ಇಬ್ರು ತುಂಬಾ ಕ್ಲಾರಿಟಿ ಇದ್ದಿದ್ರಿಂದ ಈಸಿ ಆಯ್ತು ನನಗೆ. ತುಂಬಾ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಹೇಳಿದ್ರು, ಇದೇ ತರನೇ ಬೇಕು ಅಂತ ಹೇಳಿ. ಸೊ ಬೇಗ ತುಂಬಾ ಚೆನ್ನಾಗಿ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಯ್ತು. ಬೇಗ ಒಂದು ಹಾಡು ಮಾತ್ರ ಇನ್ಸ್ಟ್ರೂಮೆಂಟೇಶನ್ ಚೇಂಜ್ ಮಾಡಿದ್ವಿ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀನಿ ಸರ್ ಈ ಪ್ರಾಜೆಕ್ಟ್ ಬಗ್ಗೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. 2 ಸಾಂಗ್ ಮಾಡಿದೀವಿ, ರೀ ರೆಕಾರ್ಡಿಂಗ್ ಇನ್ನೇನು ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಎಡಿಟಿಂಗ್ ಆಗಿದೆ, ನೋಡ್ಬೇಕು. ಇನ್ನು ಸಿನಿಮಾ ನೋಡಿಲ್ಲ, ನಂಗೆ ತೋರಿಸಿಲ್ಲ ಅವರು. 2 ಹಾಡು ಎಷ್ಟು ಹೇಳಿದ ಅಷ್ಟು ಮಾತ್ರ ಗೊತ್ತು, ನೋಡ್ಬೇಕು. ಇನ್ನು ವಿಡಿಯೋ ನೋಡ್ಬೇಕು, ಸಿನಿಮಾ ನೋಡ್ಬೇಕು. ನಾನು ಪಾತ್ರ ಎಷ್ಟಿದೆಯೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅಂದರೆ ಇದು ನನ್ನ ಫಸ್ಟ್ ಫಿಲಮ್ ಆಗಿರೋದು. ಇನ್ನು ಪಾತ್ರಗಳು ಸಿಗ್ತಾ ಇರಲಿ ಅಂತ ಕೇಳ್ಕೊತೀನಿ. ಆದರೂ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹೇಳ್ತಾ, ಮತ್ತೆ ಮಳೆ ಹೋಯ್ತಿದೆ, ಎಲ್ಲ ನೆನಪಾಗುತ್ತಿದೆ. ಈ ಚಿತ್ರದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾ ಮಾಡೋದಕ್ಕೆ ನಮ್ಮ ಕಬಡ್ಡಿ ನರೇಂದ್ರ ಬಾಬು ಸರ್ ಕಾರಣ. ಜೊತೆಗೆ ಪರಮ್ ಗುಬ್ಬಿ ಅವರು, ಅವ್ರ ಜೊತೆಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡೋದಕ್ಕೆ ತುಂಬ ಒಂದು ಖುಷಿ ಅನಿಸ್ತಾ ಇದೆ. ಸುಮಾ ಮೇಡಮ್ ನಿರ್ಮಾಪಕರಾಗಿ, ಗಂಗಣ್ಣ ಅವರು ಮತ್ತು ಪರಮ್ ಸಾರು ಅವರೆಲ್ಲರೂ ನಮ್ಮ ಸಿನಿಮಾ ಜೊತೆಗೆ ವರ್ಕ್ ಮಾಡೋದಾಗ ಈ ಒಂದು ಸಬ್ಜೆಕ್ಟ್ ಕೇಳಿ ತುಂಬ ಖುಷಿ ಆಯಿತು. ಯಾಕಂದರೆ ಸಾಹಿತ್ಯ ಕೃತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನೋಡ್ತಾ ಇದ್ದಾರೆ, ಸುಮಾರು ಸಿನಿಮಾಗಳು, ಹೊಸ ಬಗೆಯ ಸಿನಿಮಾಗಳು ಬರ್ತಾ ಇದೆ, ಸಾಹಿತ್ಯ ಕೃತಿಗಳು ಕಡಿಮೆ. ಇಂಥ ಒಂದು ಸಂದರ್ಭದಲ್ಲಿ ಕೆ.ಎಸ್. ಸದಾಶಿವ ಅವರ ಸಾಹಿತ್ಯ ಕೃತಿ ಅದ್ಭುತವಾಗಿರತಕ್ಕಂಥ ಮತ್ತೆ ಮಳೆ ಹೋಯ್ತಿದೆ ಕಥೆಯನ್ನು ಆಯ್ಕೊಂಡು ಸಿನಿಮಾ ಮಾಡಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. 25 ದಿನಗಳ ಕಾಲ ಆ ಚಿತ್ರೀಕರಣದಲ್ಲಿ ಅನುಭವಗಳು ಇನ್ನೂ ನೆನಪಾಗಿ ಉಳಿದಿದೆ. ನಿಜವಾಗಲೂ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ಮತ್ತು ಪರಮ್ ಗುಬ್ಬಿ ಸರ್ ಅವರು ಚಿತ್ರರಂಗದಲ್ಲಿ 25 ವರ್ಷಗಳ ಕಾಲ ಅನುಭವ ಹೊಂದಿರುವಂತಹ ಅನುಭವದ ಜೊತೆಗೆ ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಇದೊಂಥರ ಟೀಮ್ ತುಂಬಾ ಅದ್ಭುತವಾಗಿ ಚೆನ್ನಾಗಿದೆ. ಇಲ್ಲಿರುವಂತಹ ಪ್ರತಿಯೊಬ್ಬ ಪಾತ್ರಧಾರಿಗಳು, ಹಿರಿಯರೆಲ್ಲರೂ ಆಶೀರ್ವದಿಸಿದ್ದಾರೆ ಈ ಸಿನಿಮಾಕ್ಕೆ. ಖಂಡಿತ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಚ್ಚಳಿಯದಂತೆ ಉಳಿಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲವನಾಯಿಗಳ ಮೇಲೆ ಕುರುಡ ಕೂತಿದ್ದಾನೆ, ಈ ತರದ ಇನ್ನೊಂದೆರಡು ಕಥೆಗಳು, ಸಿನಿಮಾ ಆಗುವಂತ ಕಥೆಗಳು ಬಹಳ ತೀವ್ರವಾಗಿ ಸಾಹಿತ್ಯವನ್ನ ಅನುಭವಿಸಿ ಬರೆದಂತ ಲೇಖಕ ಕೆ. ಸದಾಶಿವ ಅವರು. ಅಷ್ಟು ದೊಡ್ಡ ಸಾಹಿತ್ಯದ ಸಿನಿಮಾ ಈಗ ನಾವು ಸಿನಿಮಾ ಮಾಡ್ತಿರೋದು
ಈ ಸಂದರ್ಭದಲ್ಲಿ ಹೊಸ ಕಾಲಘಟ್ಟದಲ್ಲಿ ಮತ್ತೆ ಒಂಥರದ್ದು ಸಾಹಿತ್ಯದ ಕೃತಿಗಳು ಸಿನಿಮಾ ಆಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು ಮಾಡಿರೋದು. ಇದಕ್ಕೆ ಬೆಂಬಲವಾಗಿ ಸುಮಕ್ಕ ಮತ್ತು ಗಂಗಣ್ಣ ಅವರು ನಿಂತಿರೋದು. ಇಡೀ ತಂಡ, ಚಿತ್ರತಂಡ, ಜೈ ಆಗಿರ್ಬೋದು. ಜೈ ನನಗೆ ಮೊನ್ನೆ ನಾಟಕ ಮಾಡಿದ್ವಿ, ಯಾವುದೋ ಡೈರೆಕ್ಟ್ ಆಕ್ಷನ್ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರದ್ದು ಜೀವನ ಆಧಾರಿತ ನಾಟಕ ನಾನು ಡೈರೆಕ್ಟ್ ಮಾಡಿದ್ದೆ. ಜೈ ಅದರಲ್ಲಿ ಹೋರಾಟಗಾರನಾಗಿ ಬಹಳ ಮುಖ್ಯ ಪಾತ್ರ ಮಾಡಿದ್ರು. ಲಿಖಿತ್ ಅವರು ಗಂಗಾಧರ್ ಅವ್ರ ಮಗ. ಆಮೇಲೆ ಭೂಮಿಕಾ ಗೌಡ ಅವರು ನಮ್ಮ ಮಂಡ್ಯದ ಜರ್ನಲಿಸ್ಟ್ ಅವ್ರ ಮಗಳವರು. ಬಹಳ ಪರಿಚಯ ನನಗೆ ಅವ್ರ ತಂದೆ. ನಾವು ಕಬಡ್ಡಿ ಮಾಡೋ ಸಂದರ್ಭದಲ್ಲೂ ಅವ್ರ ತಂದೆ ನನಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ರು. ಇನ್ನು ಸುಲೇಖಾ ಮೇಡಮ್ಮು ಪರಮ್ ಸರ್ ಕಡೆಯಿಂದ ಈ ಸಿನಿಮಾಗೆ ಬಂದರು. ಎಲ್ಲರೂ ಸೇರಿ ಒಂದು ತಂತ್ರಜ್ಞರು ವಿಶೇಷವಾಗಿ ಇಡೀ ಚಿತ್ರತಂಡ ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಈ ನಾನು ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಈ ಸಿನಿಮಾ ಅವ್ರ ಜೊತೆಗೆ ಇದ್ದೆ ನಾನು. ನಿಜವಾಗ್ಲೂ ಬರೀ ನಿರ್ದೇಶಕರು ಅಥವಾ ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿರೋ ಅಂತ ಅಷ್ಟೇ ನನಗೆ ಪರಿಚಯ ಆಗಿದ್ದು. ಇವತ್ತು ಗೊತ್ತಾಯ್ತು ಬರೀ ಸಿನಿಮಾನ. ಒಂದು ಚಿಕ್ಕ ಡಿಸಿಷನ್ ಇಂದ ಇವತ್ತು ನಾವು ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮತ್ತೆ ನೋಡಬಹುದು. ನೀವು ತಗೊಂಡಿರೋ ಒಂದೊಂದು ಮುಂಚೆ ಎಲ್ಲ ಪ್ರತಿ ಚಿತ್ರಗಳಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳು ಮಳೆನೂ ಕೂಡ ಜಾಯಿನ್ ಮಾಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಡಬಲ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ಸುತ್ತೆ. ಹಾಗೆ ಚಿಕ್ಕದೊಂದು ಗ್ಲಿಮ್ಸ್ ನೋಡಿದ್ವಿ, ಸಾಂಗು ಅದು ಕೂಡ ಅದ್ಭುತವಾಗಿತ್ತು, ಮ್ಯೂಸಿಕ್ ಕೂಡ ಅದ್ಭುತವಾಗಿತ್ತು, ವಿಜುವಲ್ಸ್ ಕೂಡ, ಪೋಸ್ಟರ್ ನೋಡಿದ್ವಿ. ತುಂಬಾನೇ ವಿರೋಧ ಮಾಡ್ತಾ ಇರೋದಕ್ಕೆ ನಿಮ್ಗೆ ಯಾವಾಗಲೂ ನಿಮ್ಮ ಬೆಂಬಲ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀವಿ ಚಿತ್ರತಂಡದ ಪರವಾಗಿ. ನೀವೆಲ್ಲ ಮುಂದೆ ಫೋಟೋಗೆ ಜಾಯಿನ್ ಆಗಿ ಧನ್ಯವಾದಗಳು. ಬಂದು ತುಂಬಾ ಬೆಂಬಲ ನೀಡಿದ್ರಿ, ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರಿ, ನಮ್ಮ ನಿರ್ದೇಶಕರ ಬಗ್ಗೆ ಗೊತ್ತಿಲ್ಲರೋ ವಿಷಯಗಳ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್.